हेलो गाइस, वेलकम बैक टू माय चैनल। स्वागत है आप सबको एक और नए ब्लॉग पे। ಸೊ ಇವತ್ತಿಂದ ಬೆಂಗಳೂರು ಡೈರೀಸ್ ಏನಪ್ಪ ಅಂತಂದ್ರೆ ನಮ್ಮದು ಬ್ರೇಕ್ಫಾಸ್ಟ್ ಅಂತೂ ಮಿಸ್ ಆಗೈತಿ. ಸೊ ನಾವು ಹೊಂಟಿದ್ದು ಇವಾಗ ಲಂಚ್ಗೆ. ಸೊ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ದಕ್ಕೆ ಇದಾಗೈತಿ ಬ್ರಂಚ್. ಓಕೆ, ಸೊ ಲಂಚ್ಗೆ ನಾವೆಲ್ಲಿ ಹೊಂಟೇವಿ ಸೊ ನೀವು ನೋಡ್ಕೋತಿದ್ರೆ ಗೊತ್ತಾಗೈತಿ ಎಲ್ಲಿ ಅಂಥೇಳಿ. ಒಂದು ಸ್ಪೆಷಲ್ ಜಾಗಕ್ಕೆ ಹೊಂಟೇವಿ. ಸೊ ಟ್ರೆಡಿಷ್ನಲ್ ಊಟ ಕೊಡ್ತಾರಲ್ಲೇ. ಸೊ ಅದಿರೋದಂಥದ್ದು ಮಲ್ಲೇಶ್ವರಂದಲ್ಲಿ. ನಾವೀಗ ಹೊಂಟೇವಿ BTM ಇಂದ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ಸೊ ಗೈಸ್, ನಾವು ಬಂದಿದ್ದ ಹಳ್ಳಿ ಮನೆಗೆ ಮಲ್ಲೇಶ್ವರಂದಾಗ ಐತಿ. ಸೊ BTM ಇಂದ ನಾವು ಮಲ್ಲೇಶ್ವರಂ ಬಂದು ಈ ಟ್ರೆಡಿಷ್ನಲ್ ಹೋಟೆಲ್ ಒಳಗೆ ನಾವು ಇವತ್ತಿನ ಲಂಚ್ ಇತ್ತು. ನಮ್ಮದು ಭಾರಿ ಸೂಪರ್ಬ್ ಅಟ್ಮಾಸ್ಫಿಯರ್, ಒಳ್ಳೆ ಆ್ಯಂಬಿಯನ್ಸ್ ಇತ್ತು, ಮಸ್ತ್ ಇತ್ತು. ಸೊ ಗಾಯ್ಸ್, ಇವತ್ತು ನಾವು ಹಳ್ಳಿ ಮನೆಗೆ ಬಂದಿದ್ದೀವಿ. ಈಗ ಒಳಗಡೆ ಬಂದಿದ್ದೀವಿ. ಸೊ ನಾನು ಮೀಲ್ ತೊಗೊಂಡಿದ್ದೀವಿ. ಯಾವುದಂದರೆ ಇದು ವೀಕೆಂಡ್ ಸ್ಪೆಷಲ್ ಮೀಲ್. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತಂದ್ರೆ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ನಾನು. ಓಕೆ, ಸೊ ಇದೆಲ್ಲ ಅವ್ರದ್ದು ಒಳಗಿನ ವರಾಂಡ. ಎಲ್ಲರೂ ಊಟ ಮಾಡ್ಕೋತ ಕೂತಿದ್ರು. ಸೊ ದಸರಾದ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲರೂ ಟ್ರೆಡಿಷ್ನಲ್ ಊಟ ಅಂತ ಹೇಳಿ ಹಳ್ಳಿ ಮನೆಗೆ ಬಂದಿದ್ರು. ಸೊ ಇದೆಲ್ಲ ಅವ್ರದ್ದು ಐಟಮ್ಸ್ ಈಗ ಬರುವಂಥದ್ದು. ಇದನ್ನು ಇವರೆಲ್ಲರಿಗೂ ಬಡಿಸ್ಕೋತ ಬರ್ತಾರೆ. ಸೊ ಹಪ್ಪಳ, ಸ್ಯಾಂಡ್ಗೆ ಎಲ್ಲ ಎವ್ರಿಥಿಂಗ್ ಟ್ರೆಡಿಷ್ನಲ್. ಸೊ ಬಾಳೆ ಎಲೆ ಒಳಗೆ ಊಟ ಅವ್ರದ್ದು ಬಂದು ತಂದು ಬಾಳೆ ಎಲೆ ಹಾಕಿದ್ರು. ಫಸ್ಟಿಗೆ ಸ್ವಲ್ಪ ಶರ್ಬತ್ ಕೊಟ್ಟರು, ಆಮೇಲೆ ಎಷ್ಟು ಬಿಸ್ಲೇರಿ ವಾಟ್ರು. ಸೊ ಮಸ್ತ್ ಇತ್ತು. ಸೊ ನಾವು ಎಲೆ ಎಲ್ಲ ಟ್ರೆಡಿಷ್ನಲ್ ಅಂತ ತೊಳ್ಕೊಂಡು ಮಸ್ತಂಗೆ ಬ್ಯಾಟಿಂಗಿಗೆ ನಾವು ರೆಡಿ ಆದ್ವಿ. ಮತ್ತು ಹೊಟ್ಟೆ ಹಸ್ತಿದ್ದಲ್ಲ, ಮತ್ತು ನಾಷ್ಟಾನೂ ಇದ್ದಿದ್ದಿಲ್ಲ ನಮಗೆ ಮಾರ್ನಿಂಗಿಂದ. ಸೊ ನಾವು ಬ್ರಂಚ್ಗೆ ಬಂದಿದ್ದು, ಭಾರಿ ಹೊಟ್ಟೆ ಹಸ್ತಿತ್ತು. ಸೊ ನಾನು ದೋಸೆಯಿಂದ ಸ್ಟಾರ್ಟ್ ಮಾಡಿದೆ. ಚಟ್ನಿ ಮತ್ತು ಅದು ಒಂದು ಟೊಮ್ಯಾಟೋದೇನೋ ಒಂದು ಥರ ಪಲ್ಯ, ಭಾರಿ ಮಸ್ತ್ ಇತ್ತದು. ದೋಸೆ ಅಂತೂ ಭಾರಿ ಸೂಪರ್ ಟೇಸ್ಟ್ ಇತ್ತು. ಸೊ ಪೂರಿ ಕೊಟ್ರೆ ಅದ್ರ ಜೊತೆಗೆ ಚೆನ್ನ ಮಸಾಲ ಇತ್ತು, ಆಮೇಲೆ ಚಟ್ನಿ ಒಂಥರ ಬೇರೆ ಲೆವೆಲ್ ಇತ್ತದು. ಟೇಸ್ಟ್ ಮಾತ್ರ ಬೆಂಕಿ ಸೂಪರ್ ಇತ್ತು ನನಗೆ. ಆಮೇಲೆ ಹೋಳ್ಗೆ, ಆಮೇಲೆ ಮಿರ್ಚಿ, ಹೋಳ್ಗಿಗೆ ತುಪ್ಪ ಹಾಕಿದ್ರು. ಸೊ ಎವ್ರಿಥಿಂಗ್ ಏನೇನು ಬೇಕು ಎಲ್ಲ ಇತ್ತು ಅದರಲ್ಲಿ. ನನಗಂತೂ ಹೋಳ್ಗಿನೂ ಭಾರಿ ಸ್ಮೂತ್ ಇತ್ತು, ಭಾರಿ ಚಲೋ ಇತ್ತು. ಇದು ಬಂದಿದ್ದು ಆಮೇಲೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ. ಸೊ ಆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗೂ ಚಟ್ನಿ ಹಚ್ಕೊಂಡು ತಿಂದೆ, ಭಾರಿ ಟೇಸ್ಟ್ ಇತ್ತು. ನನಗಂತೂ ಭಾಳ ಲೈಕ್ ಆಯ್ತು. ಸೊ ಆಮೇಲೆ ಬಂದಿದ್ದು ಪುಲಾವು ಮತ್ತು ಬಿಸಿಬೇಳೆ ಬಾತ್ ಕೊಟ್ಟರು. ನನಗಂತೂ ಪುಲಾವ್ ಭಾರಿ ಇಷ್ಟ ಆಯ್ತು ಮೊಸರು ಬಜ್ಜಿ ಜೊತೆಗೆ. ಸೊ ಆಮೇಲೆ ಕೊಟ್ಟಿದ್ದವರು ಮೊಸರನ್ನ. ಅದಾಗಿಂದ ನಾನು ಸ್ವಲ್ಪ ಅನ್ನ ರಸಮ್ ಉಂಡು ನಂದು ಇವತ್ತಿನ ಊಟ ಅಂತರೂ ನಾನು ಮುಗಿಸಿದೆ. ಸೊ ಭಾರಿ ಸೂಪರ್ ಟೇಸ್ಟ್ ಇತ್ತು. ನೀವು ಒಂದು ಸಲ ಹೋಗಲೇಬೇಕು, ನಾನು ಜರೂರ್ ಟ್ರೈ ನಿಮ್ಗೆ ಹೇಳ್ತೀನಿ. ಸೊ ಅಡಿಕೆಯಲ್ಲಿ ಇಟ್ಟಿದ್ರು ಕೆಳಗೆ ಬಂದು. ಸೊ ಅಡಿಕೆಯಲ್ಲಿ ಸುಣ್ಣ ಹಾಕ್ಕೊಂಡು ನಾವು ಮಲ್ಲೇಶ್ವರಂ ಹೊರಗೆ ಬಂದ್ವಿ. ಸೊ ಮಲ್ಲೇಶ್ವರಂ ಹೊರಗೆ ಬಂದ್ಬಿಟ್ಲೆ ನಾವು ಒಂಥರ ಮಸ್ತ್ ಇತ್ತು ಅಟ್ಮಾಸ್ಫಿಯರ್. ಸೊ ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಒಂಥರ ಮೋಡಕ್ಕೆ ಹೋಯ್ತು ವಾತಾವರಣ, ಭಾರಿ ಚಂದ ಇತ್ತು. ಸೊ ಇಲ್ಲೇನು ಸ್ಟ್ರೀಟ್ ಶಾಪಿಂಗ್ ಇತ್ತಲ್ಲ. ಸೊ ಗಾಯ್ಸ್, ನಾವು ಮಲ್ಲೇಶ್ವರಂಲಿರೋ ಈ ಶಾಪಿಂಗ್ ಒಂದು ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ನೋಡ್ಬೋದು ನೀವು, ಫುಲ್ ರಶ್ ಐತಿ. ಎಲ್ಲ ಹುಡುಗಿಯರು ಅದು ಇದು ತೊಗೊಳತ್ತಾರ, ಬಟ್ ಕ್ವಾಲಿಟಿ ಅದಾವು. ಸೊ ನಾವು ನೋಡಾತೀವಿ. ಓಕೆ, ಗಾಯ್ಸ್ ಇವಾಗ ಮಂತ್ರಿ ಮಾಲ್ ಕಡೆಗೆ ಬಂದ್ವಿ. ಸೊ ಒಳಗೆ ಹೊಂಟೀವಿ ನಾವು, ಕ್ಯಾನ್ಸಿ. ಸೊ ಒಳಗೆ ಹೋಗಿ ಏನೇನು ಅದಾವು ಶಾಪಿಂಗ್ ಮಾಡೋಕೆ ನೋಡೋಣ, ನಿಮಗೂ ತೋರಿಸ್ತೇವೆ. ಓಕೆ, ಸೊ ಗಾಯ್ಸ್, ಮಂತ್ರಿ ಮಾಲ್ ಒಳಗೆ ಎಂಟ್ರಿ ಆದ್ವಿ ನಾವು. ಸೊ ಲೆಟ್ಸ್ ಗೆಟ್ ಇನ್. ಓಕೆ, ಸೊ ಗಾಯ್ಸ್, ಇದು ಮಂತ್ರಿ ಮಾಲ್ ಒಳಗಿರುವಂತಹ ದಸರಾ ಗೊಂಬೆಗಳು. ಭಾರಿ ದೊಡ್ಡ ಕಲೆಕ್ಷನ್ ಇತ್ತು, ಎಲ್ಲ ನೋಡಿದ್ವಿ. ಇದ್ರೊಳಗೆ ನಾನು ಒಂದು ತೊಗೊಂಡೆ. ಸೊ ಒಂದು $2-3 ತೊಗೊಂಡೆ ನಾನು ಇದು. ಸೊ ಗಾಯ್ಸ್, ಮಂತ್ರಿ ಸ್ಕ್ವೇರ್ ಒಳಗೆ H&M ಬಂದೆ ನಾನು. ಸೊ ಡ್ರೆಸ್ ನೋಡಾತೀನಿ, ಸೆಲೆಕ್ಟ್ ಆದ್ರೆ ಇನ್ನೊಂದಿಷ್ಟು ಡ್ರೆಸ್ ತೊಗೊಳ್ಳೋಣ. ನನ್ನ ಫೇವ್ರೇಟ್ ಇದು ಆ್ಯಕ್ಚುಲಿ H&M. ಭಾಳ ಫಿಟ್ಟಿಂಗ್ ಇರ್ತಾವೆ, ಮಸ್ತ್ ಚಲೋ ಅನಿಸುತ್ತೆ ಫಿಟ್ಟಿಂಗ್ಸ್ ಎಲ್ಲ. ಸೊ ಹಿಂಗಾಗಿ ನಾನು ಭಾಳ ತೊಗೋತೀನಿ. ನಿಮ್ಗೆ ಮೆನ್ಸ್ ಕಲೆಕ್ಷನ್ ತೋರಿಸ್ತೀನಿ ಬರ್ರಿ. H&M ಒಳಗೆ ಟ್ಯಾನಿಂಗ್ ಇದೆ ಅಂತ ಹೇಳಿ. ಸೊ
These are the men's section. So much variety. Tom's Bakery. Wow, Tom's Bakery is stock market gone up through the desert. So as soon as we got back to the hotel, I thought, you know what? Anushka talks about the puffs there. And Yeah, very in famous. Bengaluru we call Yes. it pops. Puffs, okay. That's the most favorite thing to eat in Bangalore apart Yeah. from the dosa. ಅಲ್ಲಿಂದ ನಾವು ಸೀದಾ ಬಂದಿದ್ದು ಕಿಂಗ್ ಕೊಹ್ಲಿ ಅವರಿಗೆ ಫೇವ್ರೇಟ್ ಆದಂತಹ ಥಾಮ್ಸ್ ಬೇಕ್ರಿ. ಸೊ ಪಪ್ಸ್ ತಿನ್ನೋಕ್ಕೆ ಬಂದ್ವಿ. ಸೊ ಗಾಯ್ಸ್, ದಿಸ್ ಈಸ್ ದ ಥಾಮ್ಸ್ ಬೇಕ್ರೀಸ್ ಸೂಪರ್ ಮಾರ್ಕೆಟ್. ಯು ಕ್ಯಾನ್ ಸಿ ದ ಹೋಲ್ ವ್ಯೂ. This is the supermarket and this is the bakery, the Virat Kohli's favorite one. ಸೊ ಗಾಯ್ಸ್, ನಾನು ವಿರಾಟ್ ಕೊಹ್ಲಿ ಅವ್ರ ಫೇವ್ರೇಟ್ ಆದಂತಹ ಪಪ್ಸ್ನ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಇನ್ ದ ಥಾಮ್ಸ್ ಬೇಕ್ರಿ. ಸೊ ಆ್ಯಾವ್ರೇಜ್ ಇತ್ತು ಟೇಸ್ಟ್ ಮಾತ್ರ, ಅಂತ ಏನು ಓಕೆ ಇತ್ತು. ನಮ್ಮ ಲೋಕಲ್ ಬೇಕ್ರಿ ಒಳಗೆ ಹೆಂಗೆ ಸಿಗ್ತಾವೆ ಅದೇ ಥರನೇ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್.